ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನ ದೇವು ತುಂಬಾ ಇಷ್ಟಪಡೋಕ್ಕೆ ಹೋಗ್ತಾನೆ. ಆದರೆ ಪವಿತ್ರ ಅವರು ನಾನು ನಿಮ್ಮ ಕೇರ್ ಟೇಕರ್ ಆಗಿ ಅಷ್ಟೇ ನಿಮಗೆ ಕೆಲಸ ಮಾಡಿದ್ದನ್ನ ಮಾತುಗಳನ್ನ ಕೇಳಿ ಪವಿತ್ರನ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂತ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಪವಿತ್ರನ ಮಾತ್ರ ನಮೃತ ಬಂದುಬಿಟ್ಟು ದೇವ್ನ ಹತ್ರ ಹೇಳ್ತಾ ಇರ್ತಾರೆ, ನಿಮ್ಮ ಕೆಲಸ ಇದೆ, ಆಫೀಸಿಗೆ ಬನ್ನಿ ದೇವು ಹೋಗೋಣ ಅಂತ ಹೇಳ್ತಾರೆ. ಪವಿತ್ರ ಮತ್ತೆ ಬೇಡ ಹೋಗ್ಬಿಡಿ, ಇನ್ನೂ ಒಂದು 2 ಡೇಸ್ ನಿಮಗೆ ರೆಸ್ಟ್ ಬೇಕು ಅಂತ ಹೇಳ್ತಾಳೆ. ಇಲ್ಲ ನಾನು ಕೆಲಸಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ದೇವು ಅವರು ಹೊರಡ್ತಾ ಇರ್ತಾರೆ. ಅಲ್ಲಿ ಹಾಲಲ್ಲಿ ಬಂದ ತಕ್ಷಣ ತಾತನ ಹತ್ರ ಕೇಳ್ತಾ ಇರ್ತಾಳೆ, ಪವಿತ್ರನ ಪರ್ಮಿಷನ್ ತೊಗೊಂಡ್ಯಾ ದೇವ್ ನೀನು ಅಂತೇಳಿ. ತಾತ ಕೇಳ್ತಾ ಇರ್ತಾನೆ, ಯಾರ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳ್ಬಿಟ್ಟು ದೇವು ಮತ್ತೆ ಬೇಜಾರು ಮಾಡಿ ಪವಿತ್ರನಿಗೆ ಹೊರಡ್ತಾನೆ. ದೇವುಗೆ ಮತ್ತೆ ಪವಿತ್ರ ಕಾಲ್ ಮಾಡಿಬಿಟ್ಟು ಮೆಡಿಸಿನ್ ತೊಗೋರಿ 3 ಗಂಟೆ ಆಗಿದೆ ಅಂಥೇಳಿ ಕಾಲ್ ಮಾಡಿರ್ತಾಳೆ. ಆದರೆ ಪಿಕ್ ಮಾಡ್ತಾ ಇರಲ್ಲ, ಆಫೀಸಲ್ಲಿ ಬ್ಯುಸಿಯಾಗಿರ್ತಾರೆ. ಮತ್ತೆ ಅವ್ರ ತಮ್ಮನಿಗೆ ಮಾಡ್ತಾರೆ, ಅವರು ಕೂಡ ಪಿಕ್ ಮಾಡೋದಿಲ್ಲ. ಹಾಗಾಗಿ ಪವಿತ್ರನಿಗೆ ತಾತಾನೇ ಹೇಳ್ತಾನೆ, ಪವಿತ್ರ ಹೇಗೂ ದೇವ್ ಫೋನ್ ಎತ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ವಾ, ನೀನೇ ಆಫೀಸ್ಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಅದು ದೇವು ಸರ್ ಮೀಟಿಂಗಲ್ಲಿ ಇರೋ ಅಂಥದ್ದಕ್ಕೆ ನಮೃತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಪವಿತ್ರ ಹೋಗೋದನ್ನು. ಪವಿತ್ರ ಆಫೀಸಲ್ಲಿ ಬಂದುಬಿಟ್ಟು ಮೀಟಿಂಗಲ್ಲಿರುವಾಗ, ಸರ್ ನೀವು ಮೆಡಿಸನ್ನೇ ತೊಗೊಂಡಿಲ್ಲ, ನೀವು ತೊಗೊಳ್ಳೇಬೇಕು ಸರ್, ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳ್ತೇನೆ. ನಿಮ್ಗೇನು ರೀ ಕಾಮನ್ ಸೆನ್ಸ್ ಇಲ್ವಾ, ಈ ಥರ ಹೇಳ್ದೆ ಕೇಳದೆ ಒಳಗಡೆ ಬರ್ತಾರೆ, ಇದೀನಿ ನಮ್ಮ ಮನೆ ಅಂದ್ಕೊಂಡಿದ್ದೀರಾ, ಏನು ಅಂದ್ಕೊಂಡಿದ್ದೀರಾ ಅಂತೇಳ್ಬಿಟ್ಟು ತುಂಬಾ ರೇಗಕ್ಕೆ ಶುರು ಮಾಡ್ತಾನೆ. ಮುಂದಿನ ಎಪಿಸೋಡ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.